ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇಂತಿತ್ತ ಯಾರಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಡ್ರಿ, ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅಂತ ಹೇಳ್ಬಿಟ್ರಿ. ಖಾಸಗೀಕರಣ ಮಾಡಿರೋದು ಎಲ್ಲ ಗ್ರಾಹಕರಿಗೆ ತುಂಬ ಹೊರೆಯಾಗಿದೆ. ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರಿಗೆ ಹೊರೆ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೊರೆ ಆಗಿದೆ. ಸೊ ಈ ಹೊರೆನ ತಪ್ಪಿಸಲು ಖಾಸಗೀಕರಣವನ್ನು ಅವರು ಮಾಡಬಾರದು ಅನ್ನೋ ಉದ್ದೇಶಕ್ಕೆ ನಾವು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ನಮ್ಮ SC/ST ವಿದ್ಯುತ್ ಗುತ್ತಿಗೆದಾರರ ಸಂಘ ರಾಜ್ಯ ಸಮಿತಿಯವರು ಎಲ್ಲ ಸೇರಿ ನಾವು ಮನವಿಯನ್ನು ಕೊಡ್ತಾ ಇದ್ವಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಟ್ಟು ನಾವು ಇದನ್ನು ಮನವರಿಕೆ ಅವರಿಗೆ ಮನವೊಲಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಹಾಗೆ ರಾಜ್ಯದ ಎಲ್ಲ ಗ್ರಾಹಕರಿಗೂ ಕೂಡ ಮತ್ತು ಏನು ನಮ್ಮ ಗ್ರಾಹಕರು ಕೂಡ ಮನೆಗಳನ್ನ ಕಟ್ಟಿರ್ತಾರೆ, ಇಷ್ಟು ದಿವಸ 30-40 1,200 ಅಡಿ ಮಾತ್ರ ಬೆಳಿಗ್ಗೆ 7 ಗಂಟೆಗೆ ಹೋಗಿ ಮಾರನೇ ದಿವಸ 6 ಗಂಟೆಗೆ ಬಂದು ಅರ್ಧ ಗಂಟೆ ಆಕ್ಸಿಡೆಂಟ್ ಆಗಿಕೊಂಡು ತಿರುಗಿ ಹೋಗೋರು ನನ್ನ ಮನೆಗೆ. ಆದರೂ ಬೋರ್ವೆಲ್ ಕೊಡ್ತಿದ್ರು, ಅವ್ರು ಮಾರ್ಗದರ್ಶನದಲ್ಲಿ ಹೋಗ್ತಿದ್ರು. ಯಾಕೆ ನೈಟ್ ಬರೋದು ಅವ್ರು ಹೋಗುವಂದ್ರೆ ಬಂದು ಆಕ್ಸಿಡೆಂಟ್ ಆಗ್ತಿದ್ದು ನಮ್ಮ ಅಕ್ಕ ಭಾವ ಸ್ವಲ್ಪ ಅಲ್ಲೇ ರಾತ್ರಿ 1 ಮಳೆ ಬರ್ತಾ ಇದೆ. ಮಾಡ್ತೀವಿ ನಾನು ಒಂದು 7-8 ಜನ ಕಾರಣ ಹೋಗಿದ್ರೆ ನೀವು ಹೋಗಿ ನಾನು ಬರಲ್ಲ ಎಲ್ಲ ತುಂಬ ಬಂದ ತಕ್ಷಣ ಅಡ್ವಾನ್ಸ್ ನಮಸ್ಕಾರ. ನಾವು ಹೊನ್ನಾಳಿ ತಾಲೂಕು APMC ಮಾಜಿ ಅಧ್ಯಕ್ಷರು ಪ್ರಕಾಶ್ ಅಂತೇಳಿ, ಇದು ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ DG ಶಾಂತನಗೌಡರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಲೇಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆ ಎಲ್ಲರೂ ಸಹ ಹುಟ್ಟುವರಿನಿಂದ ಕೂಗ್ತಾಯಿರ್ತಕ್ಕಂಥದ್ದು ಒಂದು ಕೂಗು. ಯಾಕೆಂತೇಳಿದರೆ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಒಂದು ಹೊರತುಪಡಿಸಿ ನೋಡಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಸಹ ಕಾಂಗ್ರೆಸ್ಸನ್ನು ಜಯಬೇರಿ ಪಡೆದಿದೆ. ಇದೇ ಸಿದ್ದರಾಮಯ್ಯನವರು 2023ರಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ DG ಶಾಂತನಗೌಡರು ಹಸುವಿನಂತ ಮನಸ್ಸಿರ್ತಕ್ಕಂಥವ್ರು, ಅವರು ಹಿಂದೆ ಹೋದ್ರು ಸಹ ಅದಿಯಲ್ಲ, ಮುಂದೆ ಹೋದ್ರು ಸಹ ಆಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವರಿಗೆ ಇದು ಕೊನೆ ಚುನಾವಣೆ ಅಂತಲೂ ಸಹ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ಈ ಸಾರಿ ನಾನು ಒಳ್ಳೆಯ ಒಂದು ಸಚಿವ ಸ್ಥಾನ ಅವರಿಗೆ ಕೊಡ್ತೇನೆ ಅನ್ನೋ ಮಾತನ್ನು ಸಹ ಭರವಸೆಯನ್ನು ಹೇಳಿದ್ರು. ಆದರೆ ಇವತ್ತು 2 ವರ್ಷ 3 ವರ್ಷ ಮುಗಿದ್ರು ಸಹ ಅವರ ಹೆಸರು ಮಾಧ್ಯಮದಲ್ಲಾಗಲಿ ಇನ್ನೊಂದರಲ್ಲಾಗಲಿ ನಮ್ಮ ಹಿರಿಯರಲ್ಲೇ ಬರ್ತಾ ಇಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಒಬ್ಬ
ನಮ್ಮ 224 ಕ್ಷೇತ್ರಗಳಲ್ಲಿ ಒಬ್ಬ ಅತ್ಯುನ್ನತ ಒಬ್ಬ ಶಾಸಕ ಅಂತ ಹೇಳಿದ್ರೆ ನಮ್ಮ ಹೊನ್ನಾಳಿ ತಾಲೂಕಿನ ಡಿ ಜಿ ಶಾಂತನಗೌಡರು 1999ರಲ್ಲಿ ಪಕ್ಷೇತರವಾಗಿ ನಿಂತ್ಕೊಂಡಾಗ ಜನಗಳು ಸಹ ಸ್ವಂತ ಖರ್ಚಿನಿಂದ ಅವ್ರನ್ನ ದುಡ್ಡು ಹಾಕಿಸಿ ಅವರಿಗೆ ಬೆಂಗಳೂರಿಗೆ 5 ವರ್ಷ ಓಡಾಡೋಕ್ಕೆ ಸಹ ದುಡ್ಡನ್ನು ಕೊಟ್ಟಿರ್ತಕ್ಕಂಥ ಜನತೆ ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಅವರ ಅಭಿಮಾನ ಬಳಗ ತುಂಬಾ ಇದೆ. ಅವರ ಒಂದು ಸಹಕಾರ ಎಲ್ಲಾ ಮನೆಗಳಲ್ಲೂ ಸಹ ನಾವು ಪಡೆದಿದ್ದೀವಿ. ಅಂತ ಒಬ್ಬ ನೊಂದ ಜೀವಿಗೆ, ಒಬ್ಬ ಹಿರಿಯ ಜೀವಿಗೆ ಇವತ್ತು ಒಬ್ಬ ಒಂದು ಸ್ಥಾನ ಸಿಗದೇ ಇರತಕ್ಕಂಥದ್ದು ನಮ್ಮ ತಾಲೂಕಿನ ಎಲ್ಲ ಜನತೆಯಲ್ಲೂ ಸಹ ನೋವಿದೆ. ಅವರಿಗೆ ದಯಮಾಡಿ ಈ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ ಸಹ ಬೇಡ್ಕೊಳ್ತಾ ಇದ್ದೇನೆ. ಅವರಿಗೆ ಒಂದು ಸಚಿವ ಸ್ಥಾನ ಕೊಡ್ಲಿಕ್ಕೆ ಅವರು ಸಹ ಸಹಕಾರ ನೀಡಬೇಕು. ಆಮೇಲೆ ಪ್ರಭಾ ಮಲ್ಲಿಕಾರ್ಜುನ ಸಹ ಬೇಡ್ಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ HP ಮಂಜಪ್ಪನವರು ಸಹ ಈ ಒಂದು ಕೂಗನ್ನ ಮಲ್ಲಿಕಾರ್ಜುನ್ ಖರ್ಗೆ, DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲ ಒಂದು ಏನು ಹಿರಿಯರಿದ್ದಾರೆ ಅವರಿಗೆ ತಿಳಿಸಿ ಇಂಥ ಒಬ್ಬ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಈ ಕೂಗು ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಡೆಲ್ಲಿಗೂ ಸಹ ರಾಜೀವ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೂ ಮುಟ್ಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.